ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಒಂದು ವಿಶೇಷವಾದ ಸಣ್ಣ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ನೀವು ವಿಶೇಷವಾಗಿ ಮಂಗಳವಾರದ ದಿನಗಳಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಈ ಉಪಾಯ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ವಿಶೇಷವಾಗಿ ಮನೆಯಲ್ಲಿ ಏನಾದ್ರೂ ತುಂಬ ಜಗಳ ಆಗ್ತಾಯಿದೆ, ಕಿರಿಕಿರಿ ಆಗ್ತಿದೆ, ಹಣಕ್ಕೆ ತುಂಬ ಕಷ್ಟ ಆಗ್ತಾಯಿದೆ, ನಾವು ದುಡ್ದಂಥ ದುಡ್ಡು ನಮ್ಮ ಮನೆಯಲ್ಲಿ ನಿಲ್ತಾ ಇಲ್ಲ, ಯಾವಾಗಲೂ ಕಿರಿಕಿರಿ ಜೊತೆಗೆ ಮನಸ್ತಾಪಗಳಿದೆ, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ, ಏನೋ ಒಂದು ಥರ ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಅಂದ್ಕೊಂಡಿರೋ ಅಂಥವ್ರು, ಆಮೇಲೆ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮ ದೇಹದ ಒಳಗಡೆ ಮತ್ತು ಮನಸ್ಸಿನ ಒಳಗಡೆ ನೋವು ಕಾಡ್ತಾ ಇದೆ ಅಂತ ಅಂದರೆ, ಕಾಲಭೈರವನ ದೇವಸ್ಥಾನದಲ್ಲಿ ಮಂಗಳವಾರದ ದಿನ ಅದ್ರ ಹೋಳಿ ಹುಣ್ಣಿಮೆ ಇರೋದ್ರಿಂದ ಅವತ್ತಿನ ದಿನ ವಿಶೇಷವಾಗಿ ಕಾಲಭೈರವನ ದೇವಸ್ಥಾನದಲ್ಲಿ ವಿಶೇಷವಾಗಿ ಮಣ್ಣಿನ ದೀಪನ ಹಚ್ಚೋ ಅಂಥದ್ದು ಮಾಡಿ. ದಾಂಪತ್ಯದಲ್ಲಿ ಏನಾದರೂ ಕಲಹಗಳಿದ್ದರೆ, ಮಕ್ಕಳ ನಡುವೆ ಮನಸ್ತಾಪಗಳಿದ್ದರೆ, ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳಿದ್ದರೆ, ಅಥವಾ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯಗಳಿದ್ದರೆ ಇದೆಲ್ಲ ಸರಿ ಹೋಗಬೇಕು, ಅಥವಾ ನೀವು ಮಾಡ್ತಿರೋಂಥ ವ್ಯವಹಾರಗಳು ಅಭಿವೃದ್ಧಿ ಆಗಬೇಕು ಅಂತ ಬಯಸೋವಂಥವ್ರು ಮಂಗಳವಾರದ ದಿನ ಕಾಲಭೈರವನ ದೇವಸ್ಥಾನದಲ್ಲಿ ಹೋಗಿ ಒಂದು ಮಣ್ಣಿನ ದೀಪನ ತಗೊಂಡು ಅದಕ್ಕೆ 2 ಬತ್ತಿಗಳನ್ನು ಹಾಕಿ, ಸಾಸಿವೆ ಎಣ್ಣೆನ ಹಾಕಿ, ಅದಕ್ಕೆ ಒಂದು ಸಣ್ಣದೊಂದು ಮೊಳೆನ, ಕಬ್ಬಿಣದ ಮೊಳೆನ ಹಾಕಿ ದೀಪ ಹಚ್ಚೋವಂಥದ್ದನ್ನು ನೀವು ಮಾಡಬೇಕು. ಯಾಕೆ ಕಬ್ಬಿಣದ ಮೊಳೆನ ಹಾಕಬೇಕು ದೀಪದ ಒಳಗಡೆ ಅಂದರೆ, ಶನಿಯಿಂದ ಬರ್ತಾ ಇರೋಂತಹ ಸಾತಿ ಸಮಸ್ಯೆಗಳು ನಮಗೆ ತುಂಬ ಕಾಡ್ತಾ ಇದೆ ಅಂದಾಗ ಅದನ್ನು ತಡೆಗಟ್ಟೋದಕ್ಕೆ ಕಾಲಭೈರವನ ಅನುಗ್ರಹ ಬೇಕಾಗಿರುತ್ತೆ. ಆ ಕಬ್ಬಿಣದ ಮೊಳೆನ ಹಾಕುವಾಗ ಓಂ ಕಾಲಭೈರವಾಯ ನಮಃ ಅಂತ ಹೇಳ್ಕೊಬೇಕಾಗುತ್ತೆ. ಆ ದೀಪದ ಒಳಗೆ 1 ಚಿಟಿಕೆಯಷ್ಟು ಕಪ್ಪು ಎಳ್ಳನ್ನು ಸಹ ಪುಡಿನ ನೀವು ಸಿಂಪಡಿಸಿ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಶನಿ ದೋಷಗಳಿಂದ ಬರ್ತಿರೋಂಥ ಜಗಳ ಇರ್ಬೋದು, ಮನಸ್ತಾಪಗಳಿರ್ಬೋದು, ಕಿತ್ತಾಟಗಳಿರ್ಬೋದು, ಅದೆಲ್ಲ ದಿನೇ ಕ್ರಮೇಣ ಆಗುವಂಥದ್ದು ಆಗುತ್ತೆ. ಅಕಸ್ಮಾತ್ ನೀವು ಮಂಗಳವಾರದ ದಿನಗಳಲ್ಲಿ ಕಾಲಭೈರವನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು, ಮನೆಯಲ್ಲೇ ನಿಮ್ಮ ಮನೆಯಲ್ಲಿರುವಂಥ ಶಿವನ ದೇವಸ್ಥಾನದಲ್ಲಿರುವಂಥ ಶಿವನ ಫೋಟೋ ಇದ್ದರೆ, ವಿಗ್ರಹ ಇದ್ದರೆ ಅದರ ಮುಂದೆ ಕೂಡ ನೀವು ಮಾಡ್ಕೊಬೋದು. ಇದನ್ನು ನೀವು ಮಂಗಳವಾರ ಒಂದು 5 ಮಂಗಳವಾರ ಮಾಡ್ಕೊಬೋದು. ಇಲ್ಲಾಂದರೆ ಒಂದು 5 ಭಾನುವಾರದ ಸಮಯದಲ್ಲಿ ನೀವು ಇದನ್ನು ಮಾಡ್ಕೊಬೋದು. ಅದರಲ್ಲೂ ಹೋಳಿಯ ಹಬ್ಬದ ದಿನ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕಾಲಭೈರವನ ಅನುಗ್ರಹ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಆಗುತ್ತೆ. ಯಾಕಂದರೆ ಕಾಲಭೈರವ ಬಂದು ನಮ್ಮ ಜೀವನದಲ್ಲಿ ಮುಂದೆ ಕಾಲದಲ್ಲಿ ಬರುವಂಥ ಅಡೆತಡೆಗಳಿರ್ಬೋದು, ಆಪತ್ತುಗಳಿರ್ಬೋದು, ವಿಪತ್ತುಗಳನ್ನು ದೂರ ಮಾಡಿ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆಯ ಧೈರ್ಯ ಕೊಡೋದಕ್ಕೆ, ಅಥವಾ ನಾವು ಮಾಡುವಂಥ ಕೆಲಸಗಳಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಕಾಲಭೈರವನ ಅನುಗ್ರಹ ತುಂಬ ಬೇಕಾಗಿರುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಕಾಲಭೈರವನ ದೇವಸ್ಥಾನದಲ್ಲಿ ಇದನ್ನು ನೀವು ಮಾಡ್ಕೊಳ್ಳಿ. ಅದರಲ್ಲೂ ನೀವು ಸಂಜೆ ಸಮಯದಲ್ಲಾದರೂ ಮಾಡ್ಕೊಬೋದು, ಇಲ್ಲ ಬೆಳಗ್ಗೆನಾದರೂ ಮಾಡ್ಕೊಬೋದು. ಒಟ್ಟಿನಲ್ಲಿ ಈ ಥರದ ದೀಪನ ನೀವು ಹಚ್ಚಿ, ಒಂದೇ ಒಂದು ಸಣ್ಣ ಮೊಳೆ, ಅಂದರೆ ಮನೆಗಳೆಲ್ಲ ಕಟ್ಟುವಾಗ ಒಂದು ಸಣ್ಣ ಮೊಳೆ ಇರುತ್ತಲ್ಲ, ಅದನ್ನು ತೊಗೊಂಡೋಗಿ ಆ ದೀಪದ ಒಳಗಡೆ ಹಾಕುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಆ ಮಂತ್ರ ಬಂದು ಓಂ ಕಾಲಭೈರವಾಯ ನಮಃ ಅನ್ನೋ ಬೀಜಾಕ್ಷರಿ ಮಂತ್ರನ ಹೇಳಿ ಆ ಮೊಳೆನ ನೀವು ಆ ದೀಪದೊಳಗಡೆ ಹಾಕಿ, ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿಯ ಜಗಳ ಆಗ್ತಿದೆ, ಮನಸ್ತಾಪ ಆಗ್ತಿದೆ, ಕಿತ್ತಾಟ ಆಗ್ತಿದೆ, ಪ್ರತಿಯೊಂದನ್ನು ನೀವು ಹೇಳ್ಕೊಂಡು ಆ ದೀಪನ ಅಲ್ಲಿ ಕಾಲಭೈರವನ ದೇವಸ್ಥಾನದಲ್ಲಿ ಬೆಳಗಿ ಅಲ್ಲೇ ಬಿಟ್ಟು ಬರೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋಂತಹ ಋಣಬಾಧೆಗಳು, ಕರ್ಮಗಳು ಅಥವಾ ಶಾಪಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು.